ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಅದ್ದೂರಿಯಾಗಿ ಆಚರಣೆಗೊಂಡ ಕಿನ್ನರ್ ಬಂಡಿ ಹಬ್ಬ. ಕಾರವಾರ ತಾಲೂಕಿನ ಕಿನ್ನರ್ ಗ್ರಾಮದ ಬಂಡಿ ಹಬ್ಬ ಶನಿವಾರ ಅತಿ ವಿಜೃಂಭಣೆಯಿಂದ ಜರುಗಿತು. ಬಂಡಿ ಹಬ್ಬದ ನಿಮಿತ್ತ 5 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯುವ ಬಂಡಿ ಹಬ್ಬ ವಿಶೇಷವಾಗಿ 2 ಕಳಶಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಪ್ರತಿ ವರ್ಷದಂತೆ ನಮ್ಮ ಈ ಊರಲ್ಲಿ ಬಂಡಿ ಹಬ್ಬ ನಡೀತದೆ. ಇವತ್ತು ನಮ್ಮ ದೇವತಿ ದೇವಸ್ಥಾನ ಹತ್ರ ಇಲ್ಲಿಂದ ಕಳಸ ಬಂಡಿ ಹಬ್ಬ ತನಕ ಹೋಗ್ತದೆ. ಅಲ್ಲಿ ಹೋಗಿ ಅಲ್ಲಿ ಇವತ್ತು ದೊಡ್ಡ ಹಬ್ಬ ಆಗ್ತದೆ. ಊರ ಜನರು ಎಲ್ಲರೂ ಸೇರ್ತಾರೆ. ಎಲ್ಲರೂ ಒಂದು ವಿಜೃಂಭಣೆ ಬಂದು ಎಲ್ಲ ಹಣ್ಣುಕಾಯಿ ಮಾಡೋದು, ಹೇಳಿಕೆ ಹಾಕೋದು ತುಂಬಾ ಇದರಲ್ಲಿ ಒಳ್ಳೆಯದಾಗಿ ನಡೀತದೆ. ಹಾಗೆ ನಮ್ಮ ಊರಿನ ಎಲ್ಲ ನಾಗರಿಕರಿಂದ ಈ ಒಂದು ಎಲ್ಲ ಕಾರ್ಯವನ್ನು ಒಳ್ಳೆಯದಾಗಿ ನಡೀತಾ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪರಂಪರೆಯಾಗಿ ನಡೀತಾ ಬರ್ತಾ ಇರುವುದೇ ಜಾತ್ರೆ ಆಗಲಿ ಬಂಡಿ ಹಬ್ಬ ಆಗಲಿ ಪ್ರತಿಯೊಂದು ಕಾರ್ಯನೂ ಸಹ ಒಳ್ಳೆಯದಾಗಿ ನಡೆಸ್ಕೊಂಡು ಇವತ್ತು ಬರ್ತಾ ಇದ್ದೇವೆ. ನಮ್ಮ ಕಿನ್ನರದಲ್ಲಿ ವಿಶೇಷ ಅಂತ ಹೇಳಿದ್ರೆ 2 ಕಳಶ ಅಂದ್ರು. ಹಿಂದಿನ ಜನ ಹೇಳ್ತಿದ್ರು ನಮ್ದೊಂದು ಕಳಶ ಇತ್ತು, ಇನ್ನೊಂದು ಕಳಶ ಸಿದ್ಧಾರ್ಥ ಅಂತೇಳಿ. ಅದೇನೋ ಅವರಲ್ಲಿ ಆವಾಗ ಒಂದು ರಾತ್ರಿಯಲ್ಲಿ ಕಳಶ ಬಿಟ್ಟು ಅವರು ಹೋಗಿದ್ರು. ಆವಾಗ ಆ ದೇವರು ಬಂದು ಇಲ್ಲ ನಮ್ಮ ಇದೇ ದೇವತಿ ದೇವಸ್ಥಾನ ಹತ್ರ ಇಲ್ಲಿ ಹೊರಗಡೆ ಬಂದಿತ್ತು. ಆವಾಗ ನಮ್ಮ ಊರಿನ ನಾಗರಿಕರ ಒಂದು ಆ ಗಿಂಡಿಯ ಶಬ್ದ ಅವರು ಅಲ್ಲಿಂದ ಓಡಿ ಬಂದು ಆ ದೇವರ ಎತ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಸಿದ್ಧಾರ್ಥ ಅವರು. ಅಲ್ಲಿಂದ ಅವಾಗ ಪಾರೆಗೆರೆಲ್ಲ ಹೊಡೆದ್ರು ಸಹ ಆ ಗಿಂಡಿಗೆ ದೊಡ್ಡ ಶಬ್ದ ಬಂತು. ನಮ್ಮ ಊರ್ ಜನರು ಎಲ್ಲರೂ ಕೇಳಿದ್ರು. ಆ ಕೇಳಿದ ಮೇಲೆ ನಮ್ಮ ಊರ್ ಜನ ಎಲ್ಲರೂ ಬಂದ್ರು. ಅವ್ರು ಎಷ್ಟು ಅಗಿತ ಮಾಡಿದ್ರು ಸಹ ಆ ಗಿಂಡಿ ತೆಗಿಲಿಕ್ಕೆ ಅವ್ರಿಗೆಲ್ಲ ಆಗ್ಲೇ ಇಲ್ಲ. ಆ ದೇವರಲ್ಲಿ ಕೂತೋದು ಹೇಳಲೇ ಇಲ್ಲ. ಆದ ಕಾರಣ ಆ ದಿವಸದಿಂದ ನಮ್ದು ಇಲ್ಲಿ 2 ಕಿನ್ನರದಲ್ಲಿ 2 ಕಲಶ ಆಗಿದೆ. ಒಂದು ಸಿದ್ಧಾರ್ಥ, ಒಂದು ಕಿನ್ನರದು. ಅದು ನಾವು ನಮ್ಮ 2 ಮಿರಾಶಿ, ಒಂದು ನ್ಯಾಮ ಗುನ್ಗಿ, ಒಂದು ಗೋಪಾಳ ಗುನ್ಗಿ, ಇವರು ಇಬ್ಬರು ಆ ಕಲಶವನ್ನು ಹೊತ್ತು ಹಾಗೆ ಕಟ್ಗಿ ತಗೊಳ್ಳೋರು ಸಹ ಎಲ್ಲರೂ ಈ ದೇವರ ಕಾರ್ಯವನ್ನು 2 ಕಲಶ ತಗೊಂಡು ಇವತ್ತಿನ ತನಕ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ. ಕಿನ್ನರ್ ಗ್ರಾಮದ ಪ್ರತಿ ವರ್ಷದಂತೆ ಆಚರಿಸುವಂತಹ ಬಂಡಿ ಹಬ್ಬ ಇದು ನಾವು 5 ದಿನಗಳ ಕಾಲ ಆಚರಣೆ ಮಾಡ್ತೇವೆ. ಮೊದಲನೇ ದಿನ ನಮ್ಮ ಕಳಸ ದೇವಸ್ಥಾನ ಏನಿದೆ ಅಲ್ಲಿಂದ ದೇವರು ತನ್ನ ಪರಿವಾರದ ಅನ್ಯ ದೇವರ ಜೊತೆಯಲ್ಲಿ ಹೊರಡುತ್ತದೆ. ಮಹಾದೇವಸ್ಥಾನಕ್ಕೆ ಆಗಮಿಸಿ ಅಲ್ಲಿಂದ ಆ ದಿವಸದ ಒಂದು ಕಾರ್ಯಕ್ರಮ ಪುನಃ ಕಳಸ ದೇವಸ್ಥಾನಕ್ಕೆ ಹೋದ ನಂತರ ಮುಗಿಯುತ್ತದೆ. ಮಾರನೇ ದಿವಸ ಬೊಮ್ಮದೇವರ ಹಬ್ಬ ಅಂತ ಹೇಳಿ ಆಚರಿಸಲಾಗ್ತದೆ. ಅದು ಇಲ್ಲಿಂದ ಕಳಸ ದೇವಸ್ಥಾನದಿಂದ ವನಭೋಜನಕ್ಕಾಗಿ ಅಲ್ಲಿಗೆ ಸಾಕ್ತಾರೆ. 2ನೇ ದಿವಸದ ಕಾರ್ಯಕ್ರಮ ಅಲ್ಲಿಗೆ ಪೂರ್ಣವಾಗ್ತದೆ. ಹಾಗೆ 3ನೇ ದಿವಸ ನಾವು ಇಲ್ಲಿ ಬಂಡಿ ಹಬ್ಬ ಎಲ್ಲೆಲ್ಲ ಆಚರಿಸ್ತಾರೆ ಸಹಜವಾಗಿ ಆ 3ನೇ ದಿವಸವನ್ನ ಜಾಗರ ದಿವಸ ಅಂತ ಹೇಳ್ತಾರೆ. ಸ್ವಲ್ಪ ಆ ದಿವಸ ವಿಶೇಷವಾಗಿರ್ತದೆ. ಜನರೆಲ್ಲ ಕೂಡ್ತಾರೆ. ಮತ್ತೆ ನಮ್ಮಲ್ಲಿ ಇಲ್ಲಿ ಶಾಬಿ ಅಂತಿದೆ, ಅಲ್ಲಿ ಎಲ್ಲರೂ ಸೇರ್ತಾರೆ. ಆ ದೇವರ ಆಗಮನ ಅಲ್ಲಿಗಾಗ್ತದೆ. ಅಲ್ಲಿ ಅದರ ನಂತರದಲ್ಲಿ ದೈವಿಕ ಕೆಲಸಗಳಲ್ಲಿ ಪೂರೈಕೆ ಆದ ನಂತರದಲ್ಲಿ ಸ್ವಲ್ಪ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ಇರ್ತವೆ. ಹಾಗಾಗಿ ಜನರು ಆ ಸಂದರ್ಭದಲ್ಲಿ ಸೇರಿರ್ತಾರೆ. ತದನಂತರದಲ್ಲಿ ಪುನಃ ಮಹಾದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಇಲ್ಲಿ ನಾವೇನ್ ಸೇರಿದ್ದೇವೆ, ಇಲ್ಲಿ ದೇವತಿ ದೇವಸ್ಥಾನ ಅಂತ ಕರಿತೇವೆ. ಇಲ್ಲಿ ದೇವತಿ ದೇವಿಯ ತಾಯಿಯ ಮನೆ ಅದು. ಆ ದಿವಸ ರಾತ್ರಿ ಬಂದಂತಹ ದೇವರು ಇಲ್ಲೇ ತಂಗುತ್ತದೆ. ತಂಗಿದ ನಂತರದಲ್ಲಿ ಇವತ್ತು ದೊಡ್ಡ ಬಂಡಿ ಹಬ್ಬ ಎನ್ನುವಂತ ಹೆಸರಿನಿಂದ ಆಚರಿಸ್ತೇವೆ. ಇಲ್ಲಿಂದ ಸಹಜವಾಗಿ ನಮ್ಮ ಈ ಗ್ರಾಮದಲ್ಲಿ ಪ್ಯಾಡ್ ಅನ್ನುವಂತಹ ಸ್ಥಳ ಕಟ್ಟೆ ಇದೆ, ಬಂಡಿ ಕಟ್ಟೆ.
ಬಂಡಿಯ ಜೊತೆಯಲ್ಲಿ ದೇವರು ಆ ಪೇಡ ಹತ್ರ ಹೋಗ್ತದೆ. ಅಲ್ಲಿ ಊರಿನ ನಾಗರಿಕರು, ಭಕ್ತಾದಿಗಳು ಎಲ್ಲರೂ ಬಂದು ದೇವರಿಗೆ ಹರಕೆ ಪೂಜೆಯನ್ನ ಸಲ್ಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಪುನಃ ಬಂಡಿಯ ಜೊತೆಯಲ್ಲಿ ಸಾಗ್ತದೆ. ಅಲ್ಲಿ ಬಂಡಿ ಇಡುವಂತಹ ಒಂದು ಸ್ಥಳ ಉಂಟು, ಅಲ್ಲಿ ಹರಕೆ ನೀಡುವಂತಹ ಕೆಲಸವೂ ಕೂಡ ಆಗ್ತದೆ. ಹಾಗೆ ಮತ್ತೆ ಪುನಃ ಅಲ್ಲಿಂದ ನಮ್ಮ ಮಹಾದೇವಸ್ಥಾನದ ಹತ್ತಿರ ಬಂದ ನಂತರದಲ್ಲಿ ಅಲ್ಲಿ ನಮ್ಮ ಊರಿನ ಪೂಜಾರಿಗಳಾದಂತಹ ತಿಮ್ಮಣ್ಣ ಜೋಶಿಯವರು ಅಲ್ಲಿ ಇರ್ತಾರೆ. ನಮ್ಮ ಅಧ್ಯಕ್ಷರಾದಂತಹ ಪ್ರಕಾಶ್ ಗುನ್ಗಿಯವರು ಹಾಗೂ ಎಲ್ಲರೂ ಕೂಡ ಹಿರಿಯರಲ್ಲಿ ಸೇರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲಾ ದೇವರನ್ನ ಅಂದ್ರೆ ಮಹಾದೇವರ ಪಾರಿವಾರಿಕ ದೇವರನ್ನ ಆ ಸಂದರ್ಭದಲ್ಲಿ ಆಹ್ವಾನಿಸಲಾಗ್ತದೆ. ನಾವು ಇಲ್ಲಿಯ ತನಕ ಅಂದ್ರೆ 4 ದಿವಸ ಮಾಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಏನಾದರೂ ತೊಡಕುಗಳಿದ್ರೆ ಅವುಗಳೇನಾದ್ರೂ ಸರಿ ಮಾಡಿಕೊಳ್ಳುವಂತಹ ಅವಕಾಶಕ್ಕಾಗಿ ಅವರನ್ನು ಆಹ್ವಾನಿಸಿ ಆಗಬೇಕಾದಂಥ ಮುಂದಿನ ಕೆಲಸದ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ಆಹ್ವಾನಿಸಿದವಾಗ ನಮ್ಮಿಂದಾದರೂ ತಪ್ಪುಗಳಾದಲ್ಲಿ ದೇವರು ನಮಗೆ ಸೂಚನೆಯನ್ನ ನೀಡ್ತಾರೆ. ಆ ಸಂದರ್ಭದಲ್ಲಿ ಅವುಗಳನ್ನು ನಾವು ಸರಿ ತೂಗಿಸಿಕೊಂಡು ಸಾಗಿಸ್ಕೊಂಡು ಹೋಗ್ತೇವೆ. ತದನಂತರ ಕೊನೆಯ ದಿನ 5ನೇ ದಿನ ನಮ್ಮಲ್ಲಿ ರತಿ ಅನ್ನುವಂತಹ ಸ್ಥಳದಲ್ಲಿ ದೇವರು ಸಾಗಿ ಹಾಗೆ ವಾಪಸ್ ಅಂಬೇಜುಗಾರು ಅಲ್ಲಿಗೆ 5ನೇ ದಿನದ ಕಾರ್ಯಕ್ರಮದೊಂದಿಗೆ ನಮ್ಮ ಬಂಡಿ ಹಬ್ಬ ಸಮಾಪ್ತಿಯಾಗ್ತದೆ. ಇದು ಹಲವು ವರ್ಷಗಳಿಂದ ನಡೀತಾ ಉಂಟು. ಊರ ನಾಗರಿಕ ಸಹಕಾರದಿಂದ, ಸಮಿತಿಯವರ ಸಹಕಾರದಿಂದ, ಊರ ಎಲ್ಲ ಜನರ ಪ್ರಯತ್ನದಿಂದಾಗಿ, ಕಾರ್ಯದಿಂದಾಗಿ ಈ ಕೆಲಸ ಸಾಂಗವಾಗಿ ಸಾಗ್ತಾ ಉಂಟು. ಇವುಗಳಲ್ಲಿ ಎಲ್ಲರೂ ಏನು ಭಾಗವಹಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಹೇಳ್ತಾ ಇದ್ದೇವೆ. गाड़ी
ಜನಗಳ ಅವಶ್ಯಕತೆ ಕೂಡ ಇರುವುದಿಲ್ಲ. ಭಕ್ತಾದಿಗಳೆಲ್ಲರೂ ಬಂದಿಯ ಬಗ್ಗೆ ಭಕ್ತಾದಿಗಳು ದೇವಸ್ಥಾನದ ಎಲ್ಲ ನಮ್ಮ ಒಂದು ಬಂಧು ಗಂಟದ ಎಲ್ಲ ದೇವಸ್ಥಾನಗಳಿಗೂ ಮಹಾದೇವಸ್ಥಾನದಿಂದ ಹಿಡಿದು ಜ್ಯೋತಿ ದೇವಸ್ಥಾನ, ಕಳಸ ದೇವಸ್ಥಾನ ಹಾಗೂ ಅವರ ಧರ್ಮಪತ್ನಿಯರಾದ ಶ್ರೀಮತಿ ವಿಜಾಕ್ಷಿ ಉಮೇಶ್ ಗುರುಜವರು ಎಲ್ಲ ದೇವಸ್ಥಾನಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ. ಇವರಿಗೂ ಸಹ ನಾವು ನಮ್ಮ ಸಮಿತಿ ಪರವಾಗಿ ತುಂಬುರುಗದ ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಹಾಗೂ ನಮ್ಮ ಒಂದು ದೇಶದೇವಿ ದೇವಸ್ಥಾನಕ್ಕೆ ಶ್ರೀ ಗಣೇಶ ಗುರುಜಿಯವರು ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಇವರಿಗೂ ಸಹ ನಾವು ಗಂಗನೋತ್ಸವ ಸಮಿತಿ ಪರವಾಗಿ ತುಂಬುರುಗದ ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಶ್ರೀಮಾನಂದ ಕೂಡ ಸಂಜಯ್ ರಾಣಿ 100 ರೂಪಾಯಿ, ಜೈರಾಜ್ ಚಂದನಾಯಕ್ ಗ್ರಾಮದ